ಇನ್ನು ಮೂವರ ಎನ್ಕೌಂಟರ್ ಬಗ್ಗೆ ಅರಣ್ಯ ಇಲಾಖೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಏನಂತ, ಕಲ್ಲು ಬಂಡೆ ಪೊದೆ ಮರಿಯಲ್ಲಿ ಅವಿತು ಕುಳಿತಿದ್ರು ಬೇಟೆಗಾರರು. ಆ ಹಿನ್ನೆಲೆಯಲ್ಲಿ ಏಕಾಏಕಿ ಅರಣ್ಯ ಸಿಬ್ಬಂದಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅವರಿಗೆ ಶರಣಾಗುವಂತೆ ಸಿಬ್ಬಂದಿ ಎಷ್ಟೇ ಮನವೊಲಿಸಿದ್ರು ಕೂಡ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಹಾಗಾಗಿ ಆತ್ಮರಕ್ಷಣೆಗಾಗಿ ಸಿಬ್ಬಂದಿಯಿಂದ ಗುಂಡಿನ ದಾಳಿಯಾಗಿದೆ. ಗುಂಡು ತಗುಲಿದ ಮೂವರನ್ನು ಕೂಡ ಕೊಳ್ಳೇಗಾಲ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಮೂವರು ಮೃತಪಟ್ಟಿರತಕ್ಕಂತಹ ಬಗ್ಗೆ ವೈದ್ಯರಿಂದ ದೃಢೀಕರಣ ಪತ್ರ ಕೂಡ ನಮೂದಾಗಿರತಕ್ಕಂಥದ್ದು. ಇನ್ನು ಮುಂದಿನ ಕ್ರಮಕ್ಕಾಗಿ ಮೈಸೂರಿಗೆ ಮೃತದೇಹಗಳನ್ನು ರವಾನೆ ಮಾಡಲಾಗುತ್ತೆ. ಕಾವೇರಿ ವನ್ಯಜೀವಿ ವಿಭಾಗದ ಅಧಿಕಾರಿಗಳಿಂದ ಈ ಎಲ್ಲ ಮಾಹಿತಿ ದೊರೆತಿರತಕ್ಕಂಥದ್ದು. ಆ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಮೂವರ ಎನ್ಕೌಂಟರ್ ಬಗ್ಗೆ ಇದೀಗ ಅರಣ್ಯ ಇಲಾಖೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ದೃಢೀಕರಣ ಪ್ರಮಾಣ ಪತ್ರ ಬಂದಿದೆ. ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಎನ್ಕೌಂಟರ್ಗೆ ಬಲಿಯಾಗಿರತಕ್ಕಂತಹ ಮೂವರು ಬಲಿಯಲ್ಲಿ ಆ ಪೈಕಿ ಮೃತರಾದಂತಹ 3 ಜನರನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಪ್ರತಿಭಟನೆ, ಇನ್ನೊಂದು ಕಡೆಗೆ ಅರಣ್ಯ ಇಲಾಖೆ ಕೊಟ್ಟಿರತಕ್ಕಂತಹ ಸ್ಪಷ್ಟನೆ ಏನು, ತಮ್ಮ ಆತ್ಮರಕ್ಷಣೆಗಾಗಿ ಗುಂಡನ್ನ ಹಾರಿಸಿದ್ದಾರೆ, ಬೇಕಂತ ಹಾರಿಸಿಲ್ಲ, ಅದು ಅವರಿಗೆ ತಗುಲಿರತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಆಗಿಲ್ಲ ಅಂತ ಇದೀಗ ಅರಣ್ಯ ಇಲಾಖೆಯೇ ಸ್ಪಷ್ಟನೆಯನ್ನು ಕೊಟ್ಟಿದೆ ಈ ಪತ್ರದ ಮೂಲಕ. ಇನ್ನು ಮೂವರ ಎನ್ಕೌಂಟರ್ ಬಗ್ಗೆ ಅರಣ್ಯ ಇಲಾಖೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಏನಂತ, ಕಲ್ಲು ಬಂಡೆ ಪೊದೆ ಮರಿಯಲ್ಲಿ ಅವಿತು ಕುಳಿತಿದ್ರು ಬೇಟೆಗಾರರು. ಆ ಹಿನ್ನೆಲೆಯಲ್ಲಿ ಏಕಾಏಕಿ ಅರಣ್ಯ ಸಿಬ್ಬಂದಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅವರಿಗೆ ಶರಣಾಗುವಂತೆ ಸಿಬ್ಬಂದಿ ಎಷ್ಟೇ ಮನವೊಲಿಸಿದ್ರು ಕೂಡ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಹಾಗಾಗಿ ಆತ್ಮರಕ್ಷಣೆಗಾಗಿ ಸಿಬ್ಬಂದಿಯಿಂದ ಗುಂಡಿನ ದಾಳಿಯಾಗಿದೆ. ಗುಂಡು ತಗುಲಿದ ಮೂವರನ್ನು ಕೂಡ ಕೊಳ್ಳೇಗಾಲ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಮೂವರು ಮೃತಪಟ್ಟಿರತಕ್ಕಂತಹ ಬಗ್ಗೆ ವೈದ್ಯರಿಂದ ದೃಢೀಕರಣ ಪತ್ರ ಕೂಡ ನಮೂದಾಗಿರತಕ್ಕಂಥದ್ದು. ಇನ್ನು ಮುಂದಿನ ಕ್ರಮಕ್ಕಾಗಿ ಮೈಸೂರಿಗೆ ಮೃತದೇಹಗಳನ್ನು ರವಾನೆ ಮಾಡಲಾಗುತ್ತೆ. ಕಾವೇರಿ ವನ್ಯಜೀವಿ ವಿಭಾಗದ ಅಧಿಕಾರಿಗಳಿಂದ ಈ ಎಲ್ಲ ಮಾಹಿತಿ ದೊರೆತಿರತಕ್ಕಂಥದ್ದು. ಆ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಮೂವರ ಎನ್ಕೌಂಟರ್ ಬಗ್ಗೆ ಇದೀಗ ಅರಣ್ಯ ಇಲಾಖೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ದೃಢೀಕರಣ ಪ್ರಮಾಣ ಪತ್ರ ಬಂದಿದೆ. ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಎನ್ಕೌಂಟರ್ಗೆ ಬಲಿಯಾಗಿರತಕ್ಕಂತಹ 3 ಬಲಿಯಲ್ಲಿ ಆ ಪೈಕಿ ಮೃತರಾದಂತಹ 3 ಜನರನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಪ್ರತಿಭಟನೆ, ಇನ್ನೊಂದು ಕಡೆಗೆ ಅರಣ್ಯ ಇಲಾಖೆ ಕೊಟ್ಟಿರತಕ್ಕಂತಹ ಸ್ಪಷ್ಟನೆ ಏನು, ತಮ್ಮ ಆತ್ಮರಕ್ಷಣೆಗಾಗಿ ಗುಂಡನ್ನ ಹಾರಿಸಿದ್ದಾರೆ, ಬೇಕಂತ ಹಾರಿಸಿಲ್ಲ, ಅದು ಅವರಿಗೆ ತಗುಲಿರತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಆಗಿಲ್ಲ ಅಂತ ಇದೀಗ ಅರಣ್ಯ ಇಲಾಖೆಯೇ ಸ್ಪಷ್ಟನೆಯನ್ನು ಕೊಟ್ಟಿದೆ ಈ ಪತ್ರದ ಮೂಲಕ.